ಕಾಫಿ ತಗೋ. ನೀನ್ಯಾಕ್ ತರಕ್ ಹೋದೆ ತಾರ? ನಾನೇಲೆ ಬರ್ತಿದ್ನಲ್ಲ. ಪರವಾಗಿಲ್ಲ ಕಾವೇರಿ, ಎಷ್ಟೇ ಆದ್ರೂ ನೀನ್ ಈ ಮನೆ ಅತಿಥಿ ಅಲ್ವಾ, ನೀನೇನ್ ಪರ್ಮನೆಂಟ್ ಆಗಿ ಇಲ್ಲೇ ಇರಲ್ವಲ್ಲ, ಇವತ್ ಹೊರಟೋಗ್ತೀಯಲ್ಲ. ಇವತ್ತಾ? ಹಾ, ಇವತ್ ಹೋಗ್ತಾ ಇದ್ದೀನಿ. ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗು. ಏನ್ ಮಾಡೋದು ಕಾವೇರಿ, ನನ್ಗೂ ನಿನ್ನ ಕಳ್ಸೋ ಮನ್ಸಿಲ್ಲ. ಅನಿವಾರ್ಯವಾಗಿ ನಾವ್ ಈ ಮನೆ ಖಾಲಿ ಮಾಡೋ ಪರಿಸ್ಥಿತಿ ಇದೆ. ಮನೆ ಖಾಲಿ ಮಾಡ್ತಿದ್ದೀರಾ? ಯಾಕೆ ಕಾವೇರಿ? ನಿಂದೊಂದ್ ರೀತಿ ದುರಾದೃಷ್ಟ ಆದ್ರೆ ನಂದೊಂದ್ ರೀತಿ ದುರಾದೃಷ್ಟ. ಗಂಡ ಸಿಕ್ಕಿದ್ರಲ್ಲ ಅಂತ ಖುಷಿಯಿಂದ ಅವ್ರನ್ನ ಮನೆಗ್ ಕರ್ಕೊಂಡ್ ಬಂದ್ರೆ ಆವತ್ತಿಂದ ಇವತ್ತವರೆಗೂ ಅವ್ರು ನನ್ನನ್ನ ದೂರನೇ ಇಟ್ಟಿದ್ದಾರೆ. ನನಗೂ ಅವ್ರಿಗೂ ಯಾವುದೇ ರೀತಿ ಅಟ್ಯಾಚ್ಮೆಂಟ್ಸು ಇಲ್ಲ. ಅದಕ್ಕೆ ಶಾಸ್ತ್ರಿಗಳು ಹೇಳಿದ್ರು ಈ ಮನೆ ವಾಸ್ತು ಸರಿ ಇಲ್ಲ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಅಂತ. ಹೌದಾ? ನಾನು ನೀವಿಬ್ರು ತುಂಬಾ ಸಂತೋಷವಾಗಿದ್ರೇನೋ ಅಂತ ಅನ್ಕೊಂಡಿದ್ದೆ. ಏನ್ ಸಂತೋಷ ಕಾವೇರಿ, ನಿನ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಅವ್ರಿಗೆ ಇನ್ನೊಬ್ಳು ಹೆಂಡತಿ ಇದ್ದಾಳೆ. ಏನ್ ಹೇಳ್ತಾ ಇದೆಯಾ ತಾರ? ಹೌದು ಕಾವೇರಿ, ಇಷ್ಟೆಲ್ಲ ಆಗಿದ್ದೆ ಅವಳಿಂದ. ಅವಳು ಅವಳ ತಮ್ಮ ಸೇರ್ಕೊಂಡು ಆಸ್ತಿಗೋಸ್ಕರ ಅವ್ರನ್ನ ಕೊಲ್ಲೋದಕ್ಕೆ ನೋಡಿದ್ರು. ಆಗ್ಲೇ ಆಕ್ಸಿಡೆಂಟ್ ಆಗಿ ಇವ್ರ ಮೆಮೊರಿ ಲಾಸ್ ಆಗಿದ್ದು. ಅವಳೆಂತ ಹೆಂಡತಿ ತಾರ? ಗಂಡನ್ನೇ ಕೊಲ್ಲೋಕ್ ಹೊರಟವಳು. ಇರು, ನಾನ್ ನಿಮ್ ಯಜಮಾನ್ರ ಹತ್ರ ಮಾತಾಡ್ತೀನಿ. ಯಾಕೆ ತಾರೆಯಿಂದ ದೂರ ಇದ್ದೀರಾ ಅಂತ ನಾನೇ ಅವ್ರನ್ನ ಕೇಳ್ತೀನಿ. ಈಗ ಎಲ್ಲಿದ್ದಾರೆ ಅವರು? ಆಚೆ ಕೂತಿದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಟ್ಟು. ಮಾತಾಡು, ಬಹುಶಃ ನಿನ್ನ ಮಾತಾದ್ರೂ ಅವ್ರು ಕೇಳ್ಬಹುದು. ಹಾ ಕಾವೇರಿ, ಇವತ್ ಹೊರಟೋಗ್ತೀಯ ತಾನೆ? ಹಾ, ಹೋಗ್ತಾ ಇದ್ದೀನಿ. ಸರಿ. ನಾನಿನ್ ಹೊರಡ್ತೀನಿ. ಯಾಕ್ರಿ? ನಮ್ಮನೆ ಏನಾಗಿದೆ ನಿಮ್ಗೆ? ಹೌದು, ಎಲ್ಲಿಗೆ ಹೋಗ್ತೀರಾ? ನನ್ ವಿಷಯ ಬಿಡಿ, ನಿಮ್ ವಿಷಯ ಹೇಳಿ. ಹೆಂಡತಿ ಮಗು ಎಲ್ಲ ಸಿಕ್ಕದ್ಮೇಲೂ ನೀವ್ಯಾಕೆ ಅವರಿಂದ ದೂರ ಇದ್ದೀರಾ? ತಾರಾ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾಳೆ, ನಿಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ನಿಮಗ್ ಸಂಬಂಧಪಟ್ಟ ಹಳೆ ಕಥೆನೆಲ್ಲ ಹೇಳಿದ್ಲು. ತುಂಬಾ ಬೇಜಾರಾಯ್ತು. ನಿಮ್ ಮೊದಲನೇ ಹೆಂಡ್ತಿನೇ ನಿಮ್ಮನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ಲಂತೆ. ನಿಮ್ಗೆ ಆ ವಿಷಯ ಎಲ್ಲ ಮರ್ತು ಹೋಗ್ಬಿಡಿದೆ. ಹಾಗೆ ಮರ್ತ್ ಬಿಡಿ. ಅಂತ ಹೆಣ್ಣನ್ನ ಮರೆಯೋದೇ ವಾಸಿ. ನೋಡಿ, ನೀವು ತಾರಾ ಜೊತೆ ಸಂತೋಷವಾಗಿರಿ. ಆ ದೇವ್ರು ನನ್ನ ಹಣೆಯಲ್ಲಿ ಆ ಸಂತೋಷನ ಬರ್ದಿಲ್ಲ. ನಿಮಗ್ ಸಿಕ್ಕಿರೋ ಸಂತೋಷನ ನೀವ್ ಯಾಕ್ರಿ ಕಳ್ಕೊಳ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ತಾರಾ ಅಂತ ಹೆಂಡತಿ ನಿಮಗ್ ಸಿಕ್ಕಿರೋದು ನಿಮ್ ಪುಣ್ಯ. ಏನಂತೀರಾ? ಹೌದು. ಬರೀ ಹೌದು ಅನ್ನೋದಲ್ಲ, ತಾರಾ ಜೊತೆ ಜೀವನ ಪೂರ್ತಿ ಸುಖವಾಗಿ ಸಂಸಾರ ಮಾಡ್ಬೇಕು. ಆಯ್ತು ಅವ್ರೆ, ನಿಮ್ ಮಾತಿಗಿಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗೆ ನನ್ನ ಮಾತಿಗೂ ನೀವು ಬೆಲೆ ಕೊಡ್ಲೇಬೇಕು. ಏನ್ ಹೇಳಿ? ನೀವು ನಿಮ್ಮನೆಯವ್ರು ಸಿಗೋವರೆಗೂ ನಮ್ ಜೊತೆಲೇ ಇರ್ಬೇಕು. ಅಕಸ್ಮಾತ್ ಅವ್ರು ಸಿಗ್ಲಿಲ್ಲ ಅಂದ್ರು ನಮ್ಮನೆಯವರಲ್ಲೇ ಒಬ್ಬರಾಗಿ ನೀವು ಇಲ್ಲೇ ಇರ್ಬೇಕು. ಅಲ್ಲ, ಅದು ನೀವು ಕಾರಣ ಕೊಡ್ಬೇಡಿ. ನಾನ್ ತಾರನ್ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಇದೇ ಮನೇಲೇ ಇರ್ಬೇಕು. ನಾನ್ ತಾರಂಗ್ ಈಗಾಗ್ಲೇ ಹೇಳ್ಬಿಟ್ಟಿದ್ದೀನಲ್ಲ. ತಾರನ್ ಹತ್ರ ನಾನ್ ಮಾತಾಡ್ತೀನಿ. ಮೊದಲು ನೀವು ಒಳಗ್ ಬನ್ನಿ. ಬನ್ನಿ ಬನ್ರಿ. ಇದೇನಿದು?
ನಾನು ಇವಳನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿದ್ರು ವಿನಯ್ ಇವಳನ್ನ ಇಲ್ಲೇ ಇರು ಅಂತ ಹೇಳ್ತಿದಾರಲ್ಲ. ಛೆ! ಹೌದು, ಇವಳು ಇಲ್ಲೇ ಇರಬೇಕು. ಇವಳ ಸಹಾಯದಿಂದನೇ ವಿನಯ್ ಮತ್ತೆ ನನ್ನ ಹತ್ರ ಬರೋ ಹಾಗೆ ಮಾಡಬೇಕು. ಇವಳ ಸಹಾಯದಿಂದನೇ ವಿನಯ್ ಕೈಯಿಂದ ಮತ್ತೆ ತಾಳಿ ಕಟ್ಟಿಸ್ಕೊಂಡು ನಾನು ತಾಯಿ ಆಗ್ಬೇಕು. ಆಮೇಲೆ ಕಾದಂಬರಿ ಅನ್ನೋ ನಾಯಿನ ಮನೆಯಿಂದ ಆಚೆ ಹಾಕ್ಬೇಕು. ಎಸ್, ಹೌದು ಅಂಕಲ್, ಖುದ್ದಾಗಿ ಎಸ್ ಐ ಅವರ ಮನೆವರೆಗೂ ಬಂದಿದ್ರು. ಅವ್ರ ಪಿಸಿಗಳ ಅದ್ಗೆನ ಕಂಠೀರವ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರಂತೆ. ಹೌದಾ? ಮತ್ತೆ ಅವರು ಕಾದಂಬರಿನ ನೋಡಿದ್ರು ಕೂಡ ಯಾಕೆ ಸುಮ್ಮನಿದ್ರಂತೆ? ಅವ್ರು ನೋಡಿರೋದು ರಾತ್ರಿ ಹೊತ್ತಲ್ಲ ಅಂಕಲ್, ಕತ್ಲಲ್ಲಿ ಗೊತ್ತಾಗಿಲ್ಲ. ಆಮೇಲೆ ಅದ್ಕೇನ ಯಾರೋ ಅಲ್ಲಿ ರೇಗಿಸ್ತಾ ಇದ್ರಂತೆ. ಆಮೇಲೆ ಇವ್ರಿಗೆ ಅನುಮಾನ ಬಂದು ನೋಡೋಷ್ಟರಲ್ಲಿ ಅದಕ್ಕೆ ಅಲ್ಲಿಂದ ಹೊರಟೋಗಿದ್ರಂತೆ. ಇವ್ರು ಏನಾಗಿದೆ ವಿಕ್ಕಿ? ಅಲ್ಲ, ಆ ವಿನಯ್ ನೋಡಿದ್ರೆ ಹಾಗೆ, ಕಾದಂಬರಿ ನೋಡಿದ್ರೆ ಹೀಗೆ. ಇವರಿಬ್ಬರು ಇಲ್ಲೇ ಇದ್ದುಕೊಂಡು ಮನೆಗೆ ಯಾಕೆ ಬರ್ತಾ ಇಲ್ಲ? ಅಂಕಲ್, ನನ್ ಪ್ರಕಾರ ಅವರಿಬ್ರು ತಾರಾ ಹತ್ರನೇ ಇದ್ದಾರೆ. ಆಕ್ಸಿಡೆಂಟ್ ಆಗೋದಕ್ಕೂ ಆಮೇಲೆ ಅವರಿಬ್ರು ಕಾಣೆ ಆಗೋದಕ್ಕೂ ಅವಳೇ ಕಾರಣ. ಮನುಷ್ಯ ಮುಖಾನ ಬದಲಾಯಿಸುವಂತ ರಾಕ್ಷಸಿ ಅವಳು. ಇನ್ನು ಮನಸ್ಸನ್ನ ಯಾವ ರೀತಿ ಬೇಕಾದ್ರೂ ಬದಲಾಯಿಸ್ತಾಳೆ. ಏನೋಪ್ಪ, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ರಾತ್ರಿ ಹೊತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಳೇ ಇದ್ಲು, ಅವಳನ್ನು ಯಾರೋ ಚುಡಾಯಿಸ್ತಾ ಇದ್ರು. ಇದನ್ನೆಲ್ಲ ಕೇಳಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ವಿಕ್ಕಿ. ಎಲ್ಲಿ ನನ್ನ ಮಗಳು ಅನಾಥವಾಗಿ ಅಲಿತಾ ಇದ್ದಳು ಅಂತ. ಯೋಚನೆ ಮಾಡಬೇಡಿ ಅಂಕಲ್, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅಂಕಲ್, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಸ್ವಲ್ಪ ದಿನದ ಮಟ್ಟಿಗೆ ನೀವು ನಮ್ಮ ಹೋಟೆಲ್ನ ನೋಡ್ಕೊಳ್ಳಿ. ನಿಮ್ ಸಹಾಯಕ್ಕೆ ಪ್ರಕಾಶ ಇರ್ತಾನೆ. ನಾನು ನಾಳೆನೆ ತಾರಾ ಮನೆಗೆ ಹೋಗ್ತೀನಿ. ಅವಳನ್ನ ಅವಳ ಚಿಕ್ಕಮ್ಮನ ಕೈ ಕಾಲು ಕಟ್ಟಾಕಿ ಎತ್ತಾಕೊಂಬಂದು ಬಾಯ್ ಬಿಡಿಸ್ತೀನಿ.